ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಆಲ್. ಸುಡು ಬಿಸಿಲಿಗೆ ತಂಪಾಗಿರುವಂಥ ಈ ಒಂದು ಥಂಡಾಯಿ ಮಾಡಿಕೊಂಡು ಕುಡಿಯೋಣ. ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 2ರಿಂದ 3 ಸ್ಪೂನಷ್ಟು ಸೋಂಪು ಮತ್ತು 2ರಿಂದ 3 ಸ್ಪೂನಷ್ಟು ಗಸಗಸೆ, 2 ಸ್ಪೂನಷ್ಟು ಪಿಸ್ತಾ, 1/4 ಕಪ್ನಷ್ಟು ಮೆಲನ್ ಸೀಡ್ಸು, 1/4 ಕಪ್ನಷ್ಟು ಗೋಡಂಬಿ, 1/4 ಕಪ್ನಷ್ಟು ಬಾದಾಮಿಯನ್ನು ಬೇಕಿದ್ರೆ ನಾವು ಸಪ್ರೇಟಾಗಿ ನೆನೆ ಹಾಕಿ ಸಿಪ್ಪೆ ತೆಗೆದು ಹಾಕೋಬೋದು. ಮತ್ತು 1 ಸ್ಪೂನಷ್ಟು ಕಾಳು ಮೆಣಸು, 8ರಿಂದ 10 ಏಲಕ್ಕಿ ಕಾಳು, ಮತ್ತು ಇಲ್ಲಿ ನಾವು ಕೇಸರಿಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಮತ್ತು ರೋಸ್ ಪೆಟಲ್ಸ್ ಕೂಡ ನೆನೆ ಹಾಕಲಿಕ್ಕೆ ಯೂಸ್ ಮಾಡ್ಬೋದು. ನಾನು ಇದನ್ನು ಕೊನೆಯಲ್ಲಿ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ಒಂದ್ಸರಿ ನಾವು ವಾಶ್ ಮಾಡಿಬಿಟ್ಟು, ಗಸಗಸೆ ಹಾಕಿರೋದ್ರಿಂದ ಚೆಲ್ಲೋಗುತ್ತೆ, ಅಂದರೆ ಮೋರಿಗೆ ಹೊಟ್ಟೋಗುತ್ತೆ. ಹಾಗಾಗಿ ಇದನ್ನು ಸ್ಟ್ರೈನರಲ್ಲಿ ಸೋಸ್ಕೊಂಡು ನಂತರ ಮಾಡ್ಕೊಳ್ಬೋದು. ಇಲ್ಲಾಂದರೆ ಈ ಎಲ್ಲ ಡ್ರೈ ಫ್ರೂಟ್ಸನ್ನು ವಾಶ್ ಮಾಡಿ ಕೊನೆಯಲ್ಲಿ ನಾವು ಗಸಗಸೆಯನ್ನು ಸೇರಿಸ್ಕೊಳ್ಬೋದು. ಇಷ್ಟನ್ನು ಒಂದ್ಸರಿ ನಾನು ನೀರಿನಿಂದ ವಾಶ್ ಮಾಡಿ ಈಗ 1.5 ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ನೆನೆ ಹಾಕಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ಓವರ್ ನೈಟ್ ಬಿಟ್ಟಿದ್ದೀನಿ. ನೀವು ಬೆಳಗ್ಗೆ ಹೊತ್ತು ಮಾಡೋದಾದರೆ ಆರಾಮಾಗಿ ಒಂದು 6 hours ಇದು ನೆಂದರೆ ಸಾಕು. ಆದಷ್ಟು ನೀರನ್ನು ಸೇರಿಸ್ತಲೇ ನಾವು ಈ ಥರ ಒಂದು ಪೇಸ್ಟ್ ಮಾಡ್ಕೊಳ್ಬೇಕು. ಒಂಥರ ತುಂಬ ಸ್ಮೂತ್ ಪೇಸ್ಟ್ ಮಾಡಿಕೊಂಡಾಗ ನಮಗೆ ಈ ಥಂಡಾಯಿ ಮಸಾಲ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನಾವು ಗಸಗಸೆ ಮತ್ತು ಸೋಂಪು ಮತ್ತು ಕಾಳು ಮೆಣಸು ಇದೆಲ್ಲವನ್ನು ಯೂಸ್ ಮಾಡಿರೋದ್ರಿಂದ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ. ಸೊ ಹಾಗಾಗಿ ಈ ಬೇಸಿಗೆಯಲ್ಲಿ ಏನು ಮಾಡ್ತೀವಿ, ಏನು ಕುಡಿತೀವಿ, ಇದನ್ನಂತೂ ಖಂಡಿತ ಮಾಡಿ ಕುಡಿಬೇಕು. ತುಂಬಾ ಹೆಲ್ತಿಗೆ ಒಳ್ಳೆಯದು. ಈ ರೀತಿಯಾಗಿ ಪೇಸ್ಟ್ ತಯಾರಿಸ್ಕೊಂಡು ಬಂದಿದ್ದೀನಿ. ಈಗ ಇದಕ್ಕೆ ನಾವು ಮಿಲ್ಕ್ ಯಾವ ರೀತಿ ಮಾಡ್ಕೊಳ್ಳೋದು ಥಂಡಾಯಿ ಅಂತ ನೋಡೋಣ. ಈ ಪೇಸ್ಟನ್ನು 3 ಸ್ಪೂನನ್ನು ಹಾಕ್ಕೊಳ್ಬೇಕು. ಮತ್ತು ಇಲ್ಲಿ ಸಕ್ಕರೆ ನಮಗೆ ಎಷ್ಟು ಸಿಹಿ ಬೇಕು ಅಷ್ಟು ನೋಡಿಕೊಂಡು ಸೇರಿಸ್ಕೋಬೇಕು. ನಾನಿಲ್ಲಿ 3 ಸ್ಪೂನನ್ನು ಹಾಕಿದ್ದೀನಿ. ಮತ್ತು ಇದಕ್ಕೆ ತಣ್ಣಗಿರುವಂಥ ಹಾಲು, ಆದರೆ ನೀವು ಫ್ರಿಡ್ಜಿಂದ ತೆಗೆದಿರುವಂಥ ಹಾಲು ಕೂಡ ಹಾಕ್ಬೋದು, ಅಥವಾ ತಣ್ಣಗೆ ಮಾಡಿ ಬಿಸಿ ಮಾಡಿ ಅದು ತಣ್ಣಗಾದ ನಂತರನೇ ಈ ಹಾಲನ್ನು ಸೇರಿಸ್ಕೋಬೇಕಾಗತ್ತೆ. ಇಷ್ಟನ್ನು ಹಾಕಿ ಬೇಕಿದ್ರೆ ಇಲ್ಲಿ ಐಸ್ ಕ್ಯೂಬ್ಸನ್ನು ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಸೇರಿಸಿಲ್ಲ. ನೋಡಿ, ಥಂಡಾಯಿ ತುಂಬ ಒಂಥರ ಎಷ್ಟು ಕೂಲ್ ಎಫೆಕ್ಟ್ ಕೊಡುತ್ತೆ ಅಂದರೆ ನಾವು ಹೊರಗಡೆಯಿಂದ ಬಂದವರಿಗಂತೂ ಇದು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ಬೇಕಿದ್ರೆ ಇದಕ್ಕೆ ಆರೆಂಜ್ ದಳನೂ ಮತ್ತು ಕೇಸರಿ ದಳ ಮತ್ತು ಇದಕ್ಕೆ ರೋಸ್ ಪೆಟಲ್ಸ್ ಕೂಡ ಸೇರಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಖಂಡಿತ ಇದನ್ನು ಟ್ರೈ ಮಾಡಿ. ಮತ್ತು ಇದರಲ್ಲಿ ನಾನು ಪಾನ್ ಹಾಕಿ ಯಾವ ರೀತಿ ವೀಳ್ಯದೆಲೆ ಹಾಕಿ ನಾವು ಥಂಡಾಯಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನೇ ನಾವು ಏನು ಮಿಕ್ಸಿ ಮಾಡಿದ್ವಿ, ನಾನು ಅದಕ್ಕೇ 3 ವೀಳ್ಯದೆಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದರ ತೊಟ್ಟನ್ನು ತೆಗೆದು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿಕೊಂಡು ಸೇರಿಸ್ಕೊಳ್ಬೇಕು. ಒಂದ್ಸರಿ ಇದನ್ನು ಚೆನ್ನಾಗಿ ಮತ್ತೆ ಗ್ರೈಂಡ್ ಮಾಡಿಬಿಟ್ರೆ ಸೂಪರಾಗಿರುತ್ತೆ. ಪಾನ್ ಥಂಡಾಯಿ ಮಸಾಲ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಖಂಡಿತ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನಾವು ಇದಕ್ಕೆ ಬೇಕಿದ್ರೆ ಪಾನ್ ಕಲರು ಗ್ರೀನ್ ಕಲರ್ ಬರಲಿ ಅನ್ನೋದಕ್ಕೆ ಗ್ರೀನ್ ಕಲರ್ ಆರ್ಟಿಫಿಷಿಯಲ್ ಕಲರ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಮಾಡಿಲ್ಲ, ಇಲ್ಲಿ ನ್ಯಾಚುರಲ್ ಆಗಿ ನಾನು ಮಾಡಿದ್ದೀನಿ. ಒಂದ್ಸತಿ ಖಂಡಿತ ಟ್ರೈ ಮಾಡಿ. ಮೇಲೆಯಿಂದ ಸಣ್ಣ ಸಣ್ಣ ಡ್ರೈ ಫ್ರೂಟ್ಸ್ಗಳನ್ನು ಕಟ್ ಮಾಡಿ ಹಾಕೋಬೋದು. ಬಾದಾಮಿ, ಗೋಡಂಬಿ ತುಂಬ ಚೆನ್ನಾಗಿರುತ್ತೆ, ಪಿಸ್ತಾ ಅದೆಲ್ಲ ಹಾಕೋಬೋದು. ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಪಾನ್ ಥಂಡಾಯಿ ಮಸಾಲ ಮತ್ತು ಈ ಥಂಡಾಯಿ ಖಂಡಿತ ಮನೇಲಿ ಮಾಡಿ ಕುಡೀರಿ. ಹೆಲ್ದಿ ರೆಸಿಪೀಸ್ ಮಾಡಿ ಹೆಲ್ದಿ ತಿನ್ನಿ, ಹೆಲ್ದಿಯಾಗಿರಿ. ಮತ್ತೆ ಇದೇ ರೀತಿಯ ಹೆಲ್ದಿ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.